ಉತ್ತರ ಕರ್ನಾಟಕದ ಫೇಮಸ್ ಸಿಂಗರ್ ಮೈಲಾರಿಯಿಂದ ರೇಪ್ ಆಗಿದೆ. ಮೈಲಾರಿ ಅತ್ಯಾಚಾರ ಕೇಸ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಅಪ್ರಾಪ್ತಿಯನ್ನ ಕರೆದೊಯ್ದಿದ್ದಂತಹ ಮೈಲಾರಿ ನನ್ನ ಜೊತೆ ರಿಲೇಶನ್ಶಿಪ್ ನಲ್ಲಿರು, ನಿನ್ನ ಫೇಮಸ್ ಮಾಡ್ತೀನಿ ಅಂತ ಹೇಳಿ ಆಸೆಯನ್ನ ತೋರಿಸಿದ್ದಾನೆ. ಕಾರ್ಯಕ್ರಮಕ್ಕೆ ಕರೆಸ್ತೇನೆ, ಡಿಕೆಡಿಗೆ ಕಳುಹಿಸ್ತೇನೆ ಅಂತ ಹೇಳಿ ಆಮಿಷವನ್ನ ಒಡ್ಡಿದ್ದಾನೆ ಮೈಲಾರಿ. ಬಾಲಕಿ ಒಪ್ಪದೆ ಇದ್ದಂತಹ ಸಂದರ್ಭದಲ್ಲಿ ಮೈಲಾರಿ ಸ್ನೇಹಿತನೇ ಹಲ್ಲೆ ಕೂಡ ಮಾಡಿದ್ದಾನೆ. ಆ ಬಳಿಕ ಸಿಂಗರ್ ಮೈಲಾರಿ ರೂಮ್ಗೆ ಅಪ್ರಾಪ್ತಿಯನ್ನ ಕಳುಹಿಸಿದ್ದಂತಹ ಸ್ನೇಹಿತ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆಗ ನಾನು ಅಪ್ರಾಪ್ತೆ ಬೇಡ ಅಂದ್ರೂ ಬಿಡದೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಲಾಗ್ತಾ ಇದೆ. ಅತ್ಯಾಚಾರ ಮಾಡಿ ಯಾರಿಗೂ ಕೂಡ ಹೇಳಬಾರ್ದು ಅಂತ ಹೇಳಿ ಬೆದರಿಕೆಯನ್ನ ಹಾಕಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ವಿಡಿಯೋ ಮಾಡಿಕೊಂಡಿದ್ದೇವೆ, ವೈರಲ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ. ಮಹಾಲಿಂಗಪುರ ಬಳಿಯ ಲಾಡ್ಜ್ನಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಮ್ಯೂಸಿಕ್ ಮೈಲಾರಿ ಸೇರಿದಂತೆ ಒಟ್ಟು 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ದುಂಡಯ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ದುಂಡಯ್ಯ, ಮೈಲಾರಿಯಿಂದ ಇದೀಗ ರೇಪ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವಾಗ ನಡೆದಿರುವಂತಹ ಘಟನೆ ಇದು? ಈಗ ಸಂತ್ರಸ್ತೆ ಏನ್ ಹೇಳ್ತಾ ಇದ್ದಾರೆ? ಈತನ ವರ್ಷನ್ ಏನು? ಹೌದು ರಮ್ಯ, ಏನಂತಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಜಾನಪದ ಸಂಗೀತದಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂಥ ಒಂದು ಮ್ಯೂಸಿಕ್ ಮೈಲಾರಿ ಎಂದು ಹೆಸರು ಮಾಡಿರುವ ಒಂದು ವ್ಯಕ್ತಿ ಈತ ಏನಂತಂದ್ರೆ ಒಂದು ಹಲವಾರು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಒಂದು ಶೈಲಿಯಲ್ಲಿ ಒಂದು ಸಂಗೀತವನ್ನು ಹಾಡುತ್ತಾ ಒಂದು ಈ ಭಾಗದಲ್ಲಿ ಒಂದು ಫೇಮಸ್ ಆಗಿರ್ತಾರೆ. ಇವರು ಕೂಡ ಏನಂತಂದ್ರೆ ಒಂದು ಅಕ್ಟೋಬರ್ 24ರಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಒಂದು ಗ್ರಾಮದಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ಆಯೋಜನೆ ಇರುತ್ತೆ. ಆ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಅದೇ ರೀತಿಯಾಗಿ ಒಂದು ಅಪ್ರಾಪ್ತ ಬಾಲಕಿಯನ್ನು ಕೂಡ ಈ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಕರೆಸಿರ್ತಾರೆ. ಅದಾದ ಬಳಿಕ ತಡರಾತ್ರಿ ಕಾರ್ಯಕ್ರಮ ಮುಗಿದ ಬಳಿಕ ಆ ಅಪ್ರಾಪ್ತ ಬಾಲಕಿಯನ್ನು ಬೆಳಗಾವಿ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಒಂದು ಕರೆದುಕೊಂಡು ಹೋಗಿ, ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಒಂದು ಮಹಾಲಿಂಗಪುರ ಅನ್ನುವಂತ ಒಂದು ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಲಾಡ್ಜದಲ್ಲಿ ಅಲ್ಲೇ ಆ ಬಾಲಕಿಯನ್ನು ಇರಿಸಿಕೊಂಡು ಆ ಬಾಲಕಿಗೆ ಒಂದು ಬಡೆದು ಆ ಬಾಲಕಿ ಮೇಲೆ ಒಂದು ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಅಪ್ರಾಪ್ತ ಬಾಲಕಿ ಒಂದು ಸಂತ್ರಸ್ತ ಕೂಡ ಒಂದು ಹೇಳಿಕೊಂಡು ಏನಂತಂದ್ರೆ ಯಾವುದೇ ರೀತಿಯಾಗಿ ಒಂದು ಕೆಟ್ಟ ಹೆಸರು ಆ ಬಾಲಕಿ ಒಂದು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲು ಹೋದಾಗ ನನ್ನ ಹೆಸರನ್ನು ನನ್ನ ವಿರುದ್ಧ ಕೆಟ್ಟ ಹೆಸರು ಮಾಡ್ತಾ ಇದೀಯಾ, ಆದ ಕಾರಣ ಆ ಬಾಲಕಿಗೆ ಏನಂತಂದ್ರೆ ಮತ್ತು ಹೊಡೆದು ಮಾಡಿ ಯಾವುದೇ ತರಹದ ಈ ಹೇಳಿಕೆಯನ್ನು ಕೊಡಬಾರದು ಅಂತ ಹೇಳಿ ಆ ಬಾಲಕಿಗೆ ಹೆದರಿಸಿ, ಅದಾದ ಬಳಿಕ ಸಂತ್ರಸ್ತ ಬಾಲಕಿ ಕಳೆದ 2 ದಿನಗಳ ಹಿಂದೆ ಒಂದು ಚಿಕ್ಕೋಡಿ ಪೊಲೀಸ್ ಠಾಣೆಗೆ ಬಂದು ತನ್ನ ಅಳಲನ್ನು ತೋಡಿಕೊಂಡಿದ್ದಾರೆ. ಅದನ್ನು ಪೊಲೀಸರು ಕೂಡ ಗಮನಿಸಿ, ಇದಾದ ಬಳಿಕ ಅವರು ಒಂದು ಈ ಪೋಕ್ಸಾ ಪ್ರಕರಣ ಬರುತ್ತೆ ಅಂತ ಹೇಳಿ ಒಂದು 0 FIR ಮಾಡಿಕೊಂಡು ಘಟನೆ ಎಲ್ಲಿ ನಡೆದಿದೆ ಎಂದು ಕೂಲಂಕುಷವಾಗಿ ಪರಿಶೀಲನೆ ಹೆಚ್ಚಿನ ತನಿಖೆಗಾಗಿ ಒಂದು ಬಾಗಲಕೋಟೆಯ ಜಿಲ್ಲೆಯ ಮುಧೋಳ ತಾಲೂಕಿನ ಒಂದು ಮಹಾಲಿಂಗಪುರ ಪೊಲೀಸ್ ಠಾಣೆಗೆ ಈ ಕೇಸನ್ನು ರವಾನೆ ಮಾಡಿರುವಂತದ್ದು ರಮ್ಯ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.